ರಂಜಾನ್ ತಿಂಗಳ ಉಪವಾಸದ ನಂತರ ಸವಿಯುವ ಇಫ್ತಾರ್ ಗಂಜಿಗೆ ಅದರದ್ದೇ ವಿಶೇಷತೆ ಇದೆ. ಆದರೆ ಮಂಜೇಶ್ವರದ ಉದ್ಯಾವರ ಪರಿಸರದ ಮೈಮುನಾ ಮಸೀದಿಯಲ್ಲಿ ತಯಾರಾಗುವ ಮೆಂತೆ ಗಂಜಿಯ ರುಚಿಯೇ ಬೇರೆ. ಈ ಅಪರೂಪದ ರುಚಿಯ ಹಿಂದೆ ಒಬ್ಬ ವ್ಯಕ್ತಿಯ 50 ವರ್ಷಗಳ ಅವಿರತ ಶ್ರಮ ಮತ್ತು ನಿಷ್ಠೆ ಇದೆ. ಅವರೇ ಉದ್ಯಾವರ ಹಾಗೂ ಮಂಜೇಶ್ವರ ಪರಿಸರದಲ್ಲಿ ಅಬ್ದುಲ್ಲಚ್ಚಾ ಎಂದೇ ಖ್ಯಾತರಾಗಿರುವ ಅಬ್ದುಲ್ಲಾ ಅವರು. ಸರಿಯಾಗಿ 1976-77ರ ಕಾಲಘಟ್ಟದಲ್ಲಿ ಮೈಮುನಾ ಮಸೀದಿಗೆ ಮೆಂತೆ ಗಂಜಿ ತಯಾರಿಸಲು ಆಹ್ವಾನಿಸಲ್ಪಟ್ಟ ಅಬ್ದುಲ್ಲಾ ಅವರು ಅಂದಿನಿಂದ ಇಂದಿನವರೆಗೆ ಅಂದರೆ ಸತತ 50 ವರ್ಷಗಳಿಂದ ಅದೇ ಉತ್ಸಾಹದೊಂದಿಗೆ ಈ ಸೇವೆಯನ್ನ ಮುಂದುವರೆಸುತ್ತಿದ್ದಾರೆ. ಕೇವಲ ಒಂದು ಅಡುಗೆಯಾಗಿ ಆರಂಭವಾದ ಇವರ ಪಯಣ ಇಂದು ಮಸೀದಿಯ ಅವಿಭಾಜ್ಯ ಅಂಗವಾಗಿ ಬೆಳೆದಿದೆ. ಅಬ್ದುಲ್ಲಾ ಅವರು ತಯಾರಿಸುವ ಮೆಂತೆ ಗಂಜಿಯ ರುಚಿ ಎಷ್ಟು ಅದ್ಭುತವೆಂದರೆ ಇದನ್ನ ಸವಿಯಲೆಂದೇ ಮಸೀದಿಗೆ ಭಕ್ತರ ಮಹಾಪೂರವೇ ಹರಿದು ಬರುತ್ತದೆ. ಈ ಗಂಜಿಯ ಅಸಲಿ ರಹಸ್ಯವೇನು ಎಂಬುದು ಇಂದಿಗೂ ನಿಗೂಢ. ಅದು ಇವರ ಕೈಗುಣವೋ ಅಥವಾ ಅವರು ಹಾಕುವ ಪ್ರೀತಿಯೋ ಗೊತ್ತಿಲ್ಲ. ಆದರೆ ಈ ಗಂಜಿಯ ರುಚಿ ಮಾತ್ರ ಬೇರೆಲ್ಲೂ ಸಿಗುವುದಿಲ್ಲ ಎನ್ನುತ್ತಾರೆ ಇಲ್ಲಿಗೆ ಬರುವ ಜನರು. ಕೇವಲ ಲಾಭಕ್ಕಾಗಿ ಮಾಡುವ ಕೆಲಸ ಇದಲ್ಲ. ಅಬ್ದುಲ್ಲಾ ಅವರು ಕಳೆದ 5 ದಶಕಗಳಿಂದ ಈ ಕಾರ್ಯವನ್ನ ಒಂದು ಸೇವೆಯ ರೂಪದಲ್ಲಿ ಮಾಡುತ್ತಾ ಬಂದಿದ್ದಾರೆ. ಸಮಾಜದ ಎಲ್ಲ ವರ್ಗದ ಜನರು ಮೆಚ್ಚುವಂತೆ ಗಂಜಿ ತಯಾರಿಸುವುದು ಮತ್ತು ಅದನ್ನು ಇಫ್ತಾರ್ ಸಮಯದಲ್ಲಿ ಪ್ರೀತಿಯಿಂದ ಉಣಬಡಿಸುವುದು ಅವರ ಬದುಕಿನ ಸಂಭ್ರಮವಾಗಿದೆ. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.